ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಹಾಫ್ ಆನ್ ಅವರ್ ಬ್ಯಾಕ್ ಶಿವ ಅವ್ರು ಬಂದು ಒಂದು 15 ಮಿನಿಟ್ಸ್ ಕೂತ್ಕೊಂಡ್ರು. ಆಮೇಲೆ ರಾಹುಲ್ ಕರ್ಕೊಂಡು ರಾಹುಲ್ ಜೊತೆ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಇವಾಗ ತಾನೇ ಬಂದರು, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದರು. ಫಿಶ್ ಸಾಂಬಾರು ಮಾಡಿದ್ರಂತೆ, ಅದಕ್ಕೆ ಫಸ್ಟು ಊಟ ಮಾಡ್ಕೊಂಡು ಆಮೇಲೆ ಹೋಗು ಅಂತ ಹೇಳಿದ್ರಂತೆ ಅಮ್ಮ. ಸೊ ಊಟ ಮಾಡ್ಕೊಂಡು ಬಂದಿದ್ದರು. ಆ್ಯಂಡ್ ಇವಾಗ ಜಸ್ಟು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಅಂತ ರಾಹುಲ್ ಮತ್ತು ಶಿವ ಅವರಿಬ್ಬರು ಹೋಗಿದ್ದಾರೆ. ಆ್ಯಂಡ್ ನೈಟಿಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಬ್ವಿಯಸ್ಲಿ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಡುತ್ತೆ, ನಾನು ಮಾಡ್ತೀನಿ. ನೋಡೋಣ, ಹಂಗೆ ಅಭ್ಯಾಸ ಮಾಡ್ಕೋಬೇಕು ಅನಿಸ್ತಾಯಿದೆ ಬಿರಿಯಾನಿ. ಅಲ್ಲ ಗಾಯ್ಸ್, ನಾನು ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಎಲ್ಲಿಗೋದ್ರು ಬಾವ ಬಾಯ್ ಮಾಯ್ದ ಅಂದ್ಕೊಂಡು. ಈಗ ಬಂದಿದ್ದಾರೆ ನೋಡಿ, ಬಂದಿರೋದೇ ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ. ಅಂಥದ್ರಲ್ಲಿ ಒಂದು 5 ನಿಮಿಷ ಇದ್ಬಿಟ್ಟು ಇಂಟಿ ಜೊತೆ ಮಾತಾಡದೆ ಎಸ್ಕೇಪ್ ಆಗಿಬಿಟ್ಟಿದ್ದೀರಾ. ಎಲ್ಲೋಗಿದ್ರಿ? ಟ್ರೈನ್ ಮಾಡಿದ್ರಾ? ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀರಾ, ಸ್ವಲ್ಪ ಜೋರಾಗಿ ಮಾತಾಡಿ. ಮಾಡಿದ್ರಾ? ಚೆನ್ನಾಗಿ ಓಡಿಸ್ತಾ ಇದ್ದಾನಾ? ಡ್ರೈವ್ ಮಾಡ್ತಾ ಇದ್ದಾನ ಚೆನ್ನಾಗಿ? ಒಂದು ಎಷ್ಟು % ಆಗಿರ್ಬೋದು? 60%? ನೀವು 100 ಅಲ್ಲ, 101% ಆಗಿದ್ದೀರ ಬಿಡಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಇವ್ರ ಜೊತೆ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ನಮ್ಮ ಎಂಗೇಜ್ಮೆಂಟ್ ಆಗಿ. ಆವಾಗಿಂದ ಇವ್ರ ಜೊತೆ ಕಾರಲ್ಲಿ ಕೂತ್ಕೊಂಡು ಬರ್ತಾಯಿದ್ದೀನಿ. ಒಂಥರ ಸೇಫ್ ಡ್ರೈವಿಂಗ್ ಇವ್ರದ್ದು. ನಾನು ನೋಡ್ದಂಗೆ ತುಂಬ ರ್ಯಾಶಾಗೂ ಓಡಿಸೋದಿಲ್ಲ, ಸ್ಲೋ ಆಗೂ ಇಲ್ಲ, ಆರಾಮಾಗಿ ಸೇಫಾಗಿ ಒಂಥರ ಸೇಫ್ ಡ್ರೈವರ್ ಅಂತ ಕರಿತಾಯಿದ್ದೀನಿ ನಾನು. ಸೇಫ್ ಡ್ರೈವಿಂಗ್ ಮಾಡ್ತಾರೆ ಅಂತ. ಜೋರಾಗಿ ಹೇಳಿ. ಆಮೇಲೆ ಬೈಕು ಅಷ್ಟೇ. ಚೆನ್ನಾಗಿ ಡ್ರೈವ್ ಮಾಡ್ತೀರಾ, ನೀಟಾಗಿ ಕಲ್ತ್ಕೊಂಡಿದ್ದೀರಾ. ನಾನಿದ್ನ ನೀವು ಕಲ್ತ್ಕೊಳ್ಳುವಾಗ ಓ ಭ್ರಮೆ. ಸಾಕು ಸಾಕು ಸಾಕು. ಹಾಂ, ಚೆನ್ನಾಗಿದೆ. ಹೌದು ಹೌದು. ಈಗ ಚೆನ್ನಾಗಿದೆ. ನಿಮ್ಗೆ ಹೆಂಗಿದೆ? ನಾನಿಲ್ಲದ ಮನೆ. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ಈಗ ಮನೇಲಿ ಈಗ ಬಿರಿಯಾನಿ ಮಾಡ್ತಾಯಿದ್ದಾರೆ. ಎಲ್ಲನೂ ರೆಡಿ ಮಾಡ್ತಾರೆ ನಮ್ಮ ಮಮ್ಮಿ. ನಾನು ಮಾಡಲ, ಇಲ್ಲ ನಮ್ಮ ಮಮ್ಮಿ ಕೈಲೇ ಮಾಡಿಸ್ಲಾ? ಇಲ್ಲ ಇಬ್ಬರು ಸೇರಿ ಮಾಡೋಣ. ನೀವು ಪಾಪ ಟಯರ್ಡಾಗಿ ಬಂದಿದ್ದೀರಾ. ನೀವು ಏನು ಮಾಡಿಬಿಡಿ, ನಾನು ಮಾಡ್ತೀನಿ, ನೀವು ವೀಡಿಯೋ ಮಾಡಿ ನೀಟಾಗಿ. ನಮ್ಮ ವ್ಯೂವರ್ಸ್ಗೆ ನಾನು ಮಾಡೋ ಪರ್ಫೆಕ್ಟ್ ಚಿಕನ್ ಬಿರಿಯಾನಿ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ನಿಮಗೆ ಯಾವ ಡಿಶ್ಶು ಏನಾದರೂ ಒಂದು ಬರುತ್ತೆ ಅಂದರೆ ಏನು ಬರುತ್ತೆ? ಹಾಂ, ಅಷ್ಟೇ ಪರ್ಫೆಕ್ಟಾಗಿ. ಲೈಕ್ ಉಪ್ಪಿಟ್ಟು, ಚಿತ್ರಾನ್ನ, ಈ ಥರ ಈಸಿ. ಟ್ರೈಯೇ ಮಾಡಿಲ್ಲ ರೈಸಿಗೆ ಇಡೋಕ್ಕೆ? ಓ ಮೈ ಗಾಡ್ ಫ್ರೆಂಡ್ಸ್, ನೋಡಿ, ರೈಸ್ಗೂ ಇಟ್ಟಿಲ್ಲ ಒಂದಿನಕ್ಕೂ ಇಟ್ಟಿಲ್ಲ. ಚಿಕ್ಕವರಿದ್ದಾಗೆಲ್ಲ ಅಟ್ಲೀಸ್ಟ್ ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತಾಯಿದ್ರಾ? ಅಂದರೆ ಡ್ಯೂಟಿಗೆ ಹೋಗೋಕ್ಕೂ ಮುಂಚೆ, ವರ್ಕಿಗೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ. ಇತ್ತೀಚೆಗೆ ಒಂದ್ಸಲ ಯಾವಾಗಲೂ ಅಪರೂಪಕ್ಕೆ ಮನೆ ಒರೆಸ್ಕೊಡೋದು, ಇನ್ನೂ ತುಂಬ ಅಪರೂಪಕ್ಕೆ ಒಂದೊಂದ್ಸಲ ಪಾತ್ರೆ ತೊಳೆದಿರೋದು ನೆನಪು ಅಷ್ಟೇ. ಅದು ಬಿಟ್ಟರೆ ಆ ಥರ ಮ್ಯಾಕ್ಸಿಮಮ್ ಹೆಲ್ಪ್ ಎಲ್ಲ ಏನು ಮಾಡಿಲ್ಲ. ಯಾವಾಗಲೂ ತುಂಬ ರೇರ್ ಆಗಿ ಮನೆ ಒರೆಸ್ಕೊಟ್ರೆ ನೆನಪು, ಪಾತ್ರೆ ಯಾವಾಗಲೂ ಒಂದ್ಸಲ ತೊಳ್ಕೊಟ್ರೆ ನೆನಪು ಅಷ್ಟೇ. ಚಿಕ್ಕವರಿದ್ದಾಗೆಲ್ಲ ಏನಾದರೂ ಅಮ್ಮ ಏನಾದರೂ ಮಾಡ್ತಿದ್ರೆ, ಈಗ ಅಕ್ಕಂದಿರು ಎಲ್ಲಾದರೂ ಬ್ಯುಸಿ ಇದ್ದರೆ, ಒಂದು ಹೈಸ್ಕೂಲ್ ಟೈಮು, ಕಾಲೇಜ್ ಟೈಮೆಲ್ಲ ಏನಾದ್ರು ಕಟ್ ಮಾಡಿಕೊಡೋದು ವೆಜಿಟೇಬಲ್ಸ್, ಆ ಟೈಮಲ್ಲೆಲ್ಲ ಇಲ್ಲವೇ ಇಲ್ಲ. ನಿಮ್ಗೆ ಇಂಟ್ರೆಸ್ಟು ಇಲ್ಲ ಅನ್ಸುತ್ತೆ ಅಲ್ವಾ? ಇಂಟ್ರೆಸ್ಟು ಇಲ್ಲ ಆ ಟೈಮಲ್ಲೆಲ್ಲ, ಝೀರೋ ಚೂರು ಮಾಡ್ತಿರ್ಲಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಮಾಡಬೇಕು ಅನ್ಸಲ್ಲ ಬಿಡಿ. ಇಂಟ್ರೆಸ್ಟ್ ಇಲ್ಲ ಅದರಲ್ಲೆಲ್ಲ. ಇಂಟ್ರೆಸ್ಟ್ ಇಂದ ಅಂತೂ ನೋವೇ ಮಾಡೇ ಯಾವುದನ್ನೂ ನಾನು ಟ್ರೈ ಮಾಡೋಕ್ಕೋಗಿಲ್ಲ.
ಕೆಲವು ಸಲ ಏನೋ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಬೇಕಲ್ಲ ಅಂತ ಸ್ವಲ್ಪ ಮೆಚುರಿಟಿ ಬಂದಮೇಲೆ ಎಲ್ಲೋ ಅಪ್ರೂವ್ಗೆ ಒಂದ್ಸಲ ಮಾಡಿದ್ದೀನಿ. ಮನೆ ಒರೆಸ್ಕೊಡೋದು, ಹೊರಗಡೆ ಎಲ್ಲ ಪಾರ್ಕಿಂಗ್ ಎಲ್ಲ ಪೈಪ್ ಇಟ್ಕೊಂಡು ವಾಶ್ ಮಾಡಿಕೊಡೋದು ಅದೆಲ್ಲ ಮಾಡ್ತೀರಾ. ಅದೆಲ್ಲ ರಿಸ್ಕಿ ಕೆಲಸ ಅಲ್ವಾ? ರಿಸ್ಕಿ ಕೆಲಸ ಅಂತಂದರೆ ನಿಮಗೆ ಈಸಿ ಆಗುತ್ತೆ, ಬಟ್ ಲೇಡೀಸ್ಗೂ ಸ್ವಲ್ಪ ರಿಸ್ಕ್ ಆಗುತ್ತೆ. ನಿಮ್ಗೆ ಅಂಥದ್ದೆಲ್ಲ ಈಸಿ ಆಗುತ್ತೆ ಮಾಡೋಕ್ಕೆ ಅಲ್ವಾ? ಈಸಿ ಅಂತೇನಲ್ಲ, ಓ ಏನಿಲ್ಲ, ಅದು ಏನಿಲ್ಲ, ಈಸಿನೇ. ಹಲೋ ಫ್ರೆಂಡ್ಸ್, ನಾವಿವಾಗ ಕಿಚನ್ಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಇವರು ಬಂದಿದ್ದಾರೆ ನನ್ನ ಜೊತೆ ಚಿಕನ್ ಬಿರಿಯಾನಿ ಮಾಡಕ್ಕೆ ಬಂದಿದ್ದಾರೆ. ಆ್ಯಂಡ್ ಇವರೇನು ಮಾಡ್ತಾರೆ, ಇವ್ರು ವೀಡಿಯೋ ಮಾಡೋಕ್ಕೆ ಬಂದಿದ್ದಾರೆ. ನಾನು ನೀಟಾಗಿ ಮಾಡ್ತೀನಿ, ರೆಸಿಪಿ ತೋರಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಮದುವೆಗೂ ಮುಂಚೆ ನಾವು ಜಾಸ್ತಿ ಚಿಕನ್ ಬಿರಿಯಾನಿಯನ್ನು ನಾವು ತಿಂತಿರ್ಲಿಲ್ಲ, ತುಂಬ ಅಪರೂಪ ನಾವು ತಿಂತಿದ್ದು. ನಾವು ಗ್ರೇವಿ, ಸಾಂಬಾರ್, ಆಮೇಲೆ ಚಿಲ್ಲಿ, ಗ್ರೀನ್ ಚಿಲ್ಲಿ ಗ್ರೇವಿ ಆ ಥರ ತಿಂತಾಯಿದ್ವಿ. ಬಟ್ ಬಿರಿಯಾನಿ ಸ್ವಲ್ಪ ಅವಾಗ ತುಂಬ ತಿನ್ನಬೇಕು ಅನಿಸ್ದಾಗ ನಾವು ತಿಂತಾಯಿದ್ವಿ. ಇವಾಗ ಸ್ವಲ್ಪ ತಿನ್ಬೇಕು ಅನಿಸ್ತಾ ಸ್ಟಾರ್ಟ್ ಆಗಿದೆ, ಯಾಕಂದರೆ ನಮ್ಮ ಮನೇಲಿ ತಿಂದು ಅಭ್ಯಾಸಕ್ಕೆ ಸ್ವಲ್ಪ ಬಿರಿಯಾನಿ ಬೇಕು ಅಂತ ಅನಿಸುತ್ತೆ. ಸೊ ಇವಾಗ ಬಿರಿಯಾನಿ ಮಾಡೋಣ ಅಂತ ನಮ್ಮ ಮಮ್ಮಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ನಾನು ಜಸ್ಟ್ ಹೋಗಿ ಆ್ಯಕ್ಟಿಂಗ್ ಮಾಡೋದಷ್ಟೇ. ಆ್ಯಕ್ಟಿಂಗ್ ನಾನು ರೆಡಿ ಆಗಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಓಕೆ, ಗ್ಯಾಸ್ ಆನ್ ಆಯಿತು. ನಾನು ಕಂಟಿನ್ಯೂ ಮಾಡ್ತೀನಿ, ನೀವು ಮಾಡಿ. ಓಕೆ, ಬಾಯ್. ಕುಕ್ಕರಿಗೆ ಎಣ್ಣೆಲ್ಲ ಹಾಕ್ಕೊಂಡಿದ್ದೀನಿ, ಬನ್ನಿ ಹತ್ರ. ಇದಕ್ಕೆ ಹೋಲ್ ಸ್ಪೈಸಸ್ ಎಲ್ಲ ಹಾಕೊತಾ ಇದ್ದೀನಿ. ಮೊದಲು ಎಣ್ಣೆ ಫುಲ್ ಕಾದಿದೆ, ಈ ಥರ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಚಿಲ್ಲಿ ಹಾಕೊತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. ಇದೊಂದು 10 ಸೆಕೆಂಡ್ಸ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡಿರೋದು. ಇನ್ನೊಂದು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದರೆ, ಕೆಲವ್ರದ್ದು ಸೇಮ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮೇ ಇರುತ್ತೆ. ಅಲ್ಲ, ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮೇ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಆಲ್ಮೋಸ್ಟ್ ಎಲ್ಲಾರ್ದು ಡಿಫ್ರೆಂಟ್ ಆಗುತ್ತೆ. ಅದು ಹೆಂಗೆ ಅಂತ ಗೊತ್ತಾಗಲ್ಲ. ಬಿರಿಯಾನಿ ಮಾಡ್ತಿರ್ತೀವಲ್ಲ, ಅಲ್ಲಿ ನಾನು ಎಲ್ಲಾನು ನೀಟಾಗಿ ಹೆಚ್ಚಿಟ್ಟಿರ್ತೀನಿ. ಶುಂಠಿ ಬೆಳ್ಳುಳ್ಳಿ ಎಷ್ಟು, ಟೊಮೊಟೊ ಎಷ್ಟು ಬೇಕು, ಆನಿಯನ್ ಎಷ್ಟು ಬೇಕು, ಹಸಿಮೆಣಸಿನ್ಕಾಯಿ ಎಷ್ಟು, ಎಲ್ಲರೂ ಹೆಚ್ಚಿಟ್ಟಿರ್ತೀನಿ. ಅಮ್ಮ ಏನ್ ಮಾಡ್ತಾರೆ, ಬಂದು ಒಗ್ಗರಣೆ ಹಾಕ್ತಾರೆ ಅಲ್ವಾ. ಬಟ್ ಅಮ್ಮ ಹೇಳ್ತಾರೆ, ನೀನ್ ಎಲ್ಲರೂ ನಾನು ಹೆಂಗ್ ಹಾಕ್ತಿ ಹಂಗೆ ಕಟ್ ಮಾಡಿಟ್ಟಿರ್ತೀಯ, ನಾನು ಹೆಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕಿರ್ತೀನಿ ಅಷ್ಟೇ ನೀನು ಕಟ್ ಮಾಡಿಟ್ಟಿರ್ತೀಯ. ನಾನು ನನ್ನ ಕೈಯಲ್ಲಿ ಏನೇನು ಬರುತ್ತೆ. ಸಾರಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಬಂದು ಅವ್ರ ಜೊತೆ ಮಾತಾಡ್ತಾ ನಾನು ಅದನ್ನ ಡಿಸ್ಕಂಟಿನ್ಯೂ ಮಾಡಿದೆ. ಹಂಗೆ ನಾನು ಎಲ್ಲಾನು ಕಟ್ ಮಾಡಿದ್ದೀನಿ. ಅಮ್ಮ ಹೇಳ್ತಾ ಇರ್ತಾರೆ ಏನಂದ್ರೆ, ನಾನು ಏನೇನು ಹಾಕ್ತೀನಿ, ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತೀನಿ ಅಷ್ಟೇ ನೀನು ಹಾಕ್ತೀಯಾ, ಏನ್ ಡಿಫ್ರೆನ್ಸ್ ಇಲ್ಲ ಅಂತ ಸುಮಾರು ಸತ ಹೇಳಿದ್ದಾರೆ. ಆಮೇಲೆ ರಮ್ಯಾ ಅಕ್ಕ ಅಂದು ಬಿರಿಯಾನಿ ತಿಂದಿದ್ದೀನಿ ನಾನು, ಅಂದ್ರೆ ಬಾತ್ ಎಲ್ಲ ತಿಂದಿದ್ದೀನಿ, ಅವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ರು ತಿಂದಿದ್ದೀನಿ. ಅವ್ರದ್ದು ಟೇಸ್ಟು ಬೇರೆ ಇರುತ್ತೆ, ನಾನ್ ಮಾಡ್ತೀನಲ್ಲ ಆ ಟೇಸ್ಟ್ ಬೇರೆ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಎಲ್ಲರೂ ಒಂದೇ ಐಟಮ್ಸ್ ಹಾಕ್ತಾರೆ, ಬಟ್ ಅವ್ರ ಕೈಯಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ಬಿಡುತ್ತೆ. ಆಮೇಲೆ ನಾನ್ ಮಾಡೋದು ಹೆಂಗಿರುತ್ತೆ ಸೇಮ್ ಒಂದೇ, ಒಟ್ನಲ್ಲಿ ಗೊತ್ತಾಗುತ್ತೆ ಅಲ್ವಾ. ಕಂಡಿಡಿಬಹುದು, ತಿನ್ಬಿಟ್ಟು ಹೇಳ್ಬಿಡ್ಬೋದು ಇವ್ರು ಮಾಡಿರೋದು. ರಮ್ಯಾ ಮಾಡಿರೋದು ನಿಮ್ಗೆ ಪಕ್ಕ ಗೊತ್ತಾಗುತ್ತೆ ಟೇಸ್ಟ್ ಅಂತ. ಅಮ್ಮ ಮಾಡಿರೋದಂದ್ರೆ ಡೆಫಿನೆಟ್ಲಿ ಗೊತ್ತಾಗೋಗುತ್ತೆ ಹಂಗೆ. ಬಟ್ ಅವ್ರದ್ದು ಸಾಲ್ಟ್ ಇರ್ಬೋದು, ಒಂದ್ ಖಾರ ಇರ್ಬೋದು, ಒಂಚೂರು ಹೆಚ್ಚು ಕಡಿಮೆ ಆಗುತ್ತಲ್ಲ ನೋಡಿ. ಹಂಗೆ ಕೆಲವೊಬ್ರು ಟೇಸ್ಟು ಡಿಫ್ರೆನ್ಸ್ ಇರುತ್ತೆ, ಬಟ್ ಹಾಕೋದೆಲ್ಲ ಒಂದೇ ಐಟಮ್ಸು. ಫ್ರೆಂಡ್ಸ್, ನಾನಿಲ್ಲಿ ಚಿಕನ್ ಹಾಕೊತಾ ಇದ್ದೀನಿ. ಚಿಕನ್ ಎಲ್ಲ ನೀಟಾಗಿ ಫ್ರೈ ಆಗಿ, ಇದಕ್ಕೆ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಬಿಡ್ತೀನಿ. ಆಮೇಲೆ ಅಮ್ಮ ಏನು ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಅರಿಶಿನ ಜಾಸ್ತಿ ಆಗ್ತಾರೆ, ಅದಕ್ಕೆ ಸ್ವಲ್ಪ ಅವ್ರದ್ದು ರೆಡ್ ಇರಲ್ಲ, ಆ ಥರ ಇರುತ್ತೆ. ಆ ಥರ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ನಾನು ನೋಡಿದ್ದೀನಿ, ಅವ್ರಿಗೆ ಅರಿಶಿನ ಜಾಸ್ತಿ ಆಗ್ತದೆ. ನಾನು ಒಂದ್ಸಲ ಬಾತ್ ಮಾಡಿದ್ದೆ, ಒಂಚೂರು ಚೆನ್ನಾಗಿತ್ತು ನೋಡಿ, ನಮ್ಮ ಮನೆ ಟೇಸ್ಟ್ ಇದೆ ಅಂದ್ರೆ ಅವಾಗ ನಾನು ಅದೇ ಥರ ಹಾಕಿದೆ. ಅರಿಶಿನ ಜಾಸ್ತಿ ಯೂಸ್ ಮಾಡಿದ್ರೆ ಅರಿಶಿನದಲ್ಲೂ ಸ್ವಲ್ಪ ಮ್ಯಾಟ್ರ್ ಇದೆ ಹಂಗಾರೆ. ಇನ್ನೊಂದೇನಪ್ಪ ಅಂದರೆ, ನಾವು ಊಟನ ಫಸ್ಟು ಕಣ್ಣಿಗೆ ತೃಪ್ತಿ ಆದರೆ ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಫಸ್ಟ್ ನನಗನ್ಸೋದು ಯಾವಾಗ್ಲೂ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಅನ್ಸ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಊಟನೂ ಚೆನ್ನಾಗಿರುತ್ತೆ. ಇಲ್ಲ ನೋಡಿದ ತಕ್ಷಣ ಯಾಕೋ ಇದು ಕಲರ್ ಡಲ್ ಆಗಿದ್ದರೆ ಆ ಥರ ಇದ್ದಾಗ ಯಾಕೋ ಇಲ್ಲ ಹೆಂಗಿರ್ಬೇಕು ಗೊತ್ತಾ ಬಿರಿಯಾನಿ ಅಂದರೆ ನನ್ನ ಪ್ರಕಾರ, ಇಲ್ಲ ಜ್ಯೂಸಿಯಾಗಿರಬೇಕು, ಬಿಸಿ ಬಿಸಿ
ಇಲ್ಲಾಂದರೆ ಉಡುಡಿಯಾಗಿರಬೇಕು, ಎರಡು ಥರ ಇರಬೇಕು. ಮುದ್ದೆ ಥರ ಆಗಿ ಜ್ಯೂಸಿನೂ ಇಲ್ಲ ಅಂದರೆ ಅಲ್ಲೂ ಫ್ಲಾಪ್ ಆಗಿಬಿಡ್ತದೆ. ಇನ್ನೊಂದೇನಪ್ಪ ಅಂದರೆ ಬಿರಿಯಾನಿಗೆ ಪೀಸು ಸ್ವಲ್ಪ ದಪ್ಪ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ. ಹೌದು, ಆಮೇಲೆ ಮಿಕ್ಸು ಬರೀ ಬೋನ್ ಪೀಸ್ ಇರಬಾರ್ದು. ಆಮೇಲೆ ಎರಡು ಮಿಕ್ಸ್ ಇರಬೇಕು, ಒಟ್ಟಿನಲ್ಲಿ ಎರಡು ಮಿಕ್ಸ್ ಇರಬೇಕು. ನನಗಂತೂ ಸ್ವಲ್ಪ ಬೋನ್ ಪೀಸ್ ಇದ್ರೇ ಇಷ್ಟ ಆಗೋದು. ಹಾಗೆ ಫ್ರೆಂಡ್ಸ್, ಬಿರಿಯಾನಿ ಅಂತೂ ರೆಡಿ ಆಯಿತು. ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು ಬಿರಿಯಾನಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು